ಇವತ್ತು ನಾನು ತುಂಬ ಹೆಲ್ತಿಯಾಗಿರೋ ಅಷ್ಟೇ ರುಚಿಯಾಗಿರೋ ಬೀಟ್ರೂಟ್ ಮತ್ತು ಅವಲಕ್ಕಿ ಕಟ್ಲೆಟ್ ಹೇಗೆ ಮಾಡೋದು ತೋರಿಸ್ಕೊಳ್ತಾ ಇದ್ದೀನಿ. ಇದು ನೀವು ಮಕ್ಕಳಿಗೆ ದೊಡ್ಡವ್ರಿಗೆ ಲಂಚ್ ಬಾಕ್ಸ್ಗೂ ಕಳಿಸ್ಬೋದು. ತುಂಬ ಹೆಲ್ತಿ ಅಲ್ವಾ, ಮಾಡೋದು ತುಂಬ ಸುಲಭ. 1 ಕಪ್ಪಷ್ಟು ನಾನು ಅವಲಕ್ಕಿನ ಚೆನ್ನಾಗಿ ನೆನೆಸ್ಕೊಂಡಿದ್ದೆ. ನೆನೆಸಾದ್ಮೇಲೆ ಇದನ್ನು ಸ್ವಲ್ಪ ಕೈಯಿಂದ ಈ ಥರನೇ ಮ್ಯಾಶ್ ಮಾಡ್ಕೋಬೋದು. ನೀವು ಈ ರೆಸಿಪಿ ಬೇಕಾದ್ರೆ ಉಳಿದಿರೋ ಅನ್ನದಲ್ಲೂ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಹೆಲ್ತಿ ಕೂಡ ಅಲ್ವಾ, ಮಕ್ಕಳಿಗೆ ತಗೊಂಡು ಹೋಗೋಕ್ಕೆ ಮಧ್ಯಾಹ್ನ ಲಂಚ್ಗಂತೂ 1-2 ಇದ್ದರೆ ಹೊಟ್ಟೆ ತುಂಬೋಗುತ್ತೆ. ಆಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ತುರಿದಿರೋ ಬೀಟ್ರೂಟ್, 1 ಈರುಳ್ಳಿ, ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಚಿಲ್ಲಿ ಪೌಡರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್. ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಮಕ್ಕಳಿಗೆ ಬೇಕಾದ್ರೆ ಮೆಣಸಿನ್ಕಾಯಿ ಕೂಡ ಸ್ಕಿಪ್ ಕೂಡ ಮಾಡ್ಬೋದು. ಆಮೇಲೆ ಇದನ್ನೆಲ್ಲ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಸತಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಬೈಂಡಿಂಗ್ ಕೊಡೋಕ್ಕೋಸ್ಕರ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಕಾರ್ನ್ಫ್ಲೋರ್ ಹಾಕ್ಕೊಂಡು ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ತುಂಬ ಹೆಲ್ತಿಯಾಗಿರೋ ರೆಸಿಪಿ. ನೀವು ಯಾವಾಗ ಬೇಕಾದ್ರೂ ಇದನ್ನು ಮಾಡ್ಕೊಂಡು ತಿನ್ಕೋಬೋದು. ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ, ಸಾಯಂಕಾಲ ಸ್ನ್ಯಾಕ್ಸ್ಗೂ ಚೆನ್ನಾಗಿರುತ್ತೆ, ಲಂಚ್ ಬಾಕ್ಸ್ಗೂ. ಮಕ್ಕಳಿಗೆ ತುಂಬ ಹೆಲ್ತಿಯಾಗಿರೋ ರೆಸಿಪಿ ಇದು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇವಾಗ ಇದನ್ನು ಒಂದು ಮೀಡಿಯಮ್ ಸೈಜ್ ಉಂಡೆ, ಚಪಾತಿ ಹಿಟ್ಟು ಇರುತ್ತಲ್ಲ, ಚಪಾತಿ ಮಾಡೋ ಹಿಟ್ಟು ಅಷ್ಟು ದೊಡ್ಡದು ಉಂಡೆಗಳು ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ಎಷ್ಟಾಗಿತ್ತು ಅಂತಲೂ ತೋರಿಸ್ತೀನಿ ನೋಡಿ ನಿಮಗೆ. ಒಂದು 6 ಅಲ್ಲ 7 ನೋಡಿ, 7 ಉಂಡೆ ಆಗಿತ್ತು. ಇದನ್ನು ನಾನು ಇವಾಗ ಬ್ರೆಡ್ ಕ್ರಮ್ಸ್ನ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಚೀಸ್ದು ಒಂದು ಈ ಥರ ಸ್ಕ್ವೇರ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಪನ್ನೀರ್ ಕೂಡ ಈ ಥರ ಹಾಕ್ಕೋಬೋದು. ಅದನ್ನು ಹಾಕ್ಬಿಟ್ಟು ಅದನ್ನು ಕವರ್ ಮಾಡಿಬಿಟ್ಟು ಬ್ರೆಡ್ ಕ್ರಮ್ಸಲ್ಲಿ ಸ್ವಲ್ಪ ಒಂದ್ಸತಿ ಈ ಥರ ಎಲ್ಲ ಹರಡ್ಕೊಂಡ್ಬಿಟ್ಟು ಇದನ್ನು ರೆಡಿ ಮಾಡ್ಕೊಂಬಿಡೋಣ. ಕಟ್ಲೆಟ್ನ ಒಂದು ಮಾಡೋ ತೋರಿಸಿ, ಇನ್ನೊಂದು ನೋಡಿ ಈ ಥರ ಮಾಡ್ಬೋದು. ನೀವು ಪನ್ನೀರ್ ಹಾಕ್ಕೋಬೋದು, ಇಲ್ಲಾಂದ್ರೂ ಬೇಡ ಅಂದ್ರೂ ನೀವು ಬೇಕಾದ್ರೆ ಹಾಗೆ ಕೂಡ ಮಾಡ್ಕೋಬೋದು. ಇವೆಲ್ಲ ಹಾಕ್ಬಿಟ್ಟು ಇವಾಗ ನೋಡಿ ಬ್ರೆಡ್ ಕ್ರಮ್ಸಲ್ಲಿ ರೋಲ್ ಮಾಡಿಬಿಟ್ಟು ಈ ಥರ ಎಲ್ಲ ರೆಡಿ ಮಾಡಿಕೊಂಡು ನಾನು ಎತ್ತಿಟ್ಕೊಂಡಿದ್ದೀನಿ. ಯಾರೆಲ್ಲ ನೋಡ್ತಾಯಿದ್ರು ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಆಮೇಲೆ ನಾನು ಒಂದು ಪ್ಯಾನ್ನ ಕಾಯಿಸ್ಕೊಂಡು ಅದಕ್ಕೆ ಒಂದು ದೊಡ್ಡ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇವಾಗ ಈ ಕಟ್ಲೆಟ್ನ ಅದನ್ನು ಈಗ 2 ಸೈಡನ್ನು ಬೇಯಿಸ್ಕೊತಾ ಇದ್ದೀನಿ. ಯಾರೆಲ್ಲ ನೋಡ್ತಾರೋ ಈ ರೆಸಿಪಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ನೀವು ಬೀಟ್ರೂಟ್ ಬದಲು ಬೇಕಾದ್ರೆ ಕ್ಯಾರೆಟು, ಆಲೂಗೆಡ್ಡೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಇವಾಗ ಈ ಥರನೇ ಫ್ಲಿಪ್ ಮಾಡಿಕೊಂಡು 2 ಕಡೆನೂ ನೀಟಾಗಿ ಕ್ರಿಸ್ಪ್ ಆಗೋವರೆಗೂ ಬೇಯಿಸ್ಕೋಬೋದು. ನೋಡಿ ತುಂಬ ಚೆನ್ನಾಗಾಗುತ್ತೆ ಈ ರೆಸಿಪಿ, ಹೆಲ್ತಿ ಕೂಡ ಅಲ್ವಾ. ನೀವು ಟ್ರೈ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ನೋಡಿ ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ. ಆವಾಗ ನಾನು ಎತ್ತಿಟ್ಕೋತಾ ಇದ್ದೀನಿ. ಈ ಥರನೇ ಬಾಕಿದು ಮಾಡಿ ಇಟ್ಕೊಳ್ಬೇಕು. ಆಮೇಲೆ ನಾನು ಇವಾಗ ಇದನ್ನು ಮಯೋನೀಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಡೆಕೋರೇಷನ್ಗೆ ನಾನು ಗ್ರೇಟೆಡ್ ಚೀಸ್ ಹಾಕ್ಕೊಳ್ತಾ ಇದ್ದೀನಿ. ಚೀಸ್ನ ತುರಿದ್ಬಿಟ್ಟು. ಯಾರೆಲ್ಲ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.